ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದಿರುವ ಹಿನ್ನೆಲೆ ಅವರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ವಿಜಯಲಕ್ಷ್ಮಿ ಈಗ ಠಾಣೆಗೆ ಬಂದಿರುವಂತದ್ದು. ಕಾರಣ ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಶೂ ಮತ್ತು ಶರ್ಟ್ ಸಿಕ್ಕಿತ್ತು ಅನ್ನುವಂತಹ ವಿಚಾರ. ಹೀಗೆ ಸ್ಥಳ ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಕಲೆ ಹಾಕುವಂತ ಕೆಲಸ ಪೊಲೀಸರಿಂದ ಆಗ್ತಾ ಇದೆಯೋ ಈಗ ನಾವು ಗಮನಿಸ್ತಾ ಇದ್ದೀವಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ವಿಜಯಲಕ್ಷ್ಮಿಗೆ ನೋಟಿಸ್ ಅನ್ನು ನೀಡಲಾಗಿತ್ತು. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು. ವಿಜಯಲಕ್ಷ್ಮಿ ನಿವಾಸದಲ್ಲಿ ದರ್ಶನ್ ಶೂ ಬಟ್ಟೆ ಸಿಕ್ಕಿತ್ತು. ಶೂ ಮತ್ತು ಬಟ್ಟೆಗಳ ಬಗ್ಗೆ ಮಾಹಿತಿಯನ್ನ ಪಡೆದಕ್ಕೆ ಈಗ ಸ್ವತಃ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ. ಹೀಗಾಗಿ ವಿಜಯಲಕ್ಷ್ಮಿ ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ವಕೀಲರ ಜೊತೆಗೆ ವಿಚಾರಣೆಗೆ ವಿಜಯಲಕ್ಷ್ಮಿ ಹಾಜರಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ನಾಗರಾಜ್, ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಸಿರೋದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಈ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾದ ಬಳಿಕ ಪೊಲೀಸರು ಆತನನ್ನು ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನು ಕೇಳ್ತಾರೆ. ನೀವು ಈ ಒಂದು ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಧರಿಸಿದಂಥ ಶೂಗಳಿರ್ಬೋದು, ಬಟ್ಟೆ ಇರ್ಬೋದು, ಎಲ್ಲಿದೆ ಅಂತೇಳಿ ಅದನ್ನು ನನ್ನ ಕಾಸ್ಟ್ಯೂಮ್ ಡಿಸೈನರ್ ಧನ್ರಾಜ್ ಎಂಬಾತನ ಬಳಿ ಕೊಟ್ಟಿದ್ದೆ ಅಂತೇಳಿ ದರ್ಶನ್ ಹೇಳಿರ್ತಾರೆ. ಯಾವಾಗ ಈ ಪ್ರಕರಣದ A9 ಧನ್ರಾಜ್ ಬಂಧನ ಆಗುತ್ತೆ, ಧನ್ರಾಜ್ ಒಂದು ಮಾಹಿತಿಯನ್ನು ಕೊಡ್ತಾನೆ. ಅವರು ಮೈಸೂರಿಗೆ ಏನು ಶೂಟಿಂಗ್ಗೆ ಅಂತ ಹೇಳಿದ್ರು, ಆ ವೇಳೆಯಲ್ಲಿ ಆ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡೋಗಿ ನಾನು ವಿಜಯಲಕ್ಷ್ಮಿಯವರ ಮನೆಯಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿಗಳು ವಿಜಯಲಕ್ಷ್ಮಿಯವರಿಗೆ ಕರೆ ಮಾಡ್ತಾರೆ. ಹೌದು, ಈ ರೀತಿ ತಂದು ಕೊಟ್ಟಿದ್ದಾನೆ, ಅದು ನನ್ನ ಮನೆಯಲ್ಲೇ ಇದೆ, ತೆಗೆದುಕೊಂಡು ಹೋಗಿ ಅನ್ನೋ ಮಾತನ್ನು ವಿಜಯಲಕ್ಷ್ಮಿ ಹೇಳ್ತಾರೆ. ಆದರೆ ರಾತ್ರಿ ಸಮಯ ಆಗಿದ್ದರಿಂದ ಅವರು ಏನು ಮನೆ ಒಳಗಡೆ ಸಹ ಪೊಲೀಸರನ್ನು ಕರೆದುಕೊಳ್ಳೋದಿಲ್ಲ. ಅವ್ರು ನನ್ನ ಜೊತೆ ನನ್ನ ಮಗ ಇರ್ತಾರೆ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಸಮಯದಲ್ಲಿ ಪೊಲೀಸರು ಒಳಗೆ ಬರೋದು ಬೇಡ ಅಂತೇಳಿ ಆ ಒಂದು ಅಪಾರ್ಟ್ಮೆಂಟ್ನ ಒಂದು ಸೆಕ್ಯೂರಿಟಿ ವಿಭಾಗದಲ್ಲಿ ತಂದು ಆ ಶೂಗಳು ಮತ್ತು ಬಟ್ಟೆಯನ್ನು ತಂದು ತನಿಖಾಧಿಕಾರಿಗಳಿಗೆ ನೀಡುವಂಥದ್ದು. ರಾತ್ರಿ ವೇಳೆ ಆದ್ದರಿಂದ ವಿಜಯಲಕ್ಷ್ಮಿಯ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ವಿಜಯಲಕ್ಷ್ಮಿ ಅವರಿಂದ ಯಾವುದೇ ಹೇಳಿಕೆಯನ್ನು ತನಿಖಾಧಿಕಾರಿಗಳು ದಾಖಲಿಸಿರಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸಾಕ್ಷ್ಯವಾಗಿ ನೀವು ಹೇಳಿಕೆಯನ್ನು ದಾಖಲು ಮಾಡಬೇಕು ಅಂತೇಳಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ಇವತ್ತು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬಂದು ಯಾರು ಈ ಒಂದು ಬಟ್ಟೆಗಳನ್ನು ತಂದುಕೊಟ್ರು, ಶೂಗಳನ್ನು ತಂದುಕೊಟ್ರು, ಮತ್ತು ಅವುಗಳನ್ನು ಮತ್ತೆ ವಾಶ್ ಏನಾದರೂ ಮಾಡಲಾಗಿತ್ತಾ ಅಥವಾ ಹಾಗೆ ಇಡಲಾಗಿತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ಸವಿಸ್ತಾರವಾದ ಒಂದು ಹೇಳಿಕೆಯನ್ನು ತನಿಖಾಧಿಕಾರಿಗಳ ಮುಂದೆ ಈಗ ವಿಜಯಲಕ್ಷ್ಮಿ ಅವರು ದಾಖಲು ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್ ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ.